ನಮಗೆ ಮದುವೆ ಆಗಿ 22 ವರ್ಷ ಆಯಿತು ಮೇಡಮ್. ಇಲ್ಲಿ ಎಷ್ಟೆಷ್ಟು ಹಾಸ್ಪಿಟ್ಲ್ಗಳೆಲ್ಲ ತೋರಿಸ್ಕೊಂಡಿದ್ದೀವಿ, ಆಗಲ್ಲ ಅಂತಲೇ ಗೊತ್ತಾಯಿತು ನಮಗೆ. ಆದರೂ ಒಂದು ಭರವಸೆ ಇತ್ತು, ಆಗುತ್ತೇನೋ ಅನ್ನೋಂಥ ಆಸೆ ಇತ್ತು. ಆಮೇಲೆ ಎಲ್ಲ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಒಬ್ರು ಯಾರೋ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಹಿಂಗೆ ತ್ರಿವೇಣಿ ಮೇಡಮ್ ಇದ್ದಾರೆ ನೋಡ್ರಿ, ನಾವು ನೋಬೆಲ್ ಹಾಸ್ಪಿಟ್ಲ್ ಬೆಂಗಳೂರಲ್ಲಿ ಅಲ್ಲಿ ಹೋಗ್ರಿ ಗ್ಯಾರಂಟಿ ಆಗುತ್ತಂದ್ರು. ಆದರೂ ನನಗೆ ಹಾಸ್ಪಿಟ್ಲ್ ಅಂದ್ರೆ ಭಯ ಆಗ್ತಾ ಇತ್ತು ಮೇಡಮ್. ನನಗೆ ಫಸ್ಟ್ ಮದುವೆಗೆ ಮುಂಚೆನೇ ಆಪ್ರೇಷನ್ ಆಗಿತ್ತು, ಸ್ವಲ್ಪ ಕ್ರಿಟಿಕಲ್ ಆಗಿತ್ತು. ಅದು ಗರ್ಭಕೋಶದಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾ ಇದ್ರು. ಅದು ನಾನು ತೋರಿಸ್ಕೋಬೇಕಂದ್ರೇ ಭಯ ಆಗೋದು. ಇಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರೆ ಅದೆಲ್ಲಿ ಗೊತ್ತಾಗುತ್ತೋ, ಎಲ್ಲಿ ಆಗಲ್ಲ ಅಂತ ಹೇಳ್ತಾರೋ ಅಂತ ಅನ್ನೋದು ಸ್ವಲ್ಪ ಜಾಸ್ತಿ ಭಯ ಇತ್ತು ಮೇಡಮ್. ಈ ಹಾಸ್ಪಿಟ್ಲಿಗೆ ಬಂದು ರಿಪೋರ್ಟ್ ಕೊಟ್ಟ ತಕ್ಷಣ ಮೇಡಮು ಇಲ್ಲ ಆಗುತ್ತೆ 100% ಆಗುತ್ತೆ ನಿಮಗೆ ಅನ್ನೋದು ನಮ್ಗೆ ಧೈರ್ಯ ಹೇಳಿದ್ರು. ಆ ಮಾತು ಕೇಳಿದ್ದಕ್ಕೆ ನಮಗೇನೋ ಒಂಥರ ಖುಷಿ ಆಯಿತು ಮೇಡಮ್. ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಒಟ್ಟು ನಮ್ಮ ಮೇಡಮ್ ನಮ್ಮ ಕೈ ನೋಡಿದ ತಕ್ಷಣ ಆಗುತ್ತೆ ಅಂದಿದ್ದಾರೆ. ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಇಲ್ಲಿಗೆ ಬಂದ ಮೇಲೆ ನಮಗಿರೋ ಪ್ರಾಬ್ಲಮ್ ಎಲ್ಲ ದೇವ್ರ ಸಹ ಸಾಯಿಬಾಬಾನೇ ಸಹ ತ್ರಿವೇಣಿ ಮೇಡಮ್ ಒಳಗೆ ಬಂದು ನಮಗಿರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂತ ಇದ್ದೀನಿ. ಒಂದು ಸತ್ತೋಗೋವರೆಗೂ ಇದಂತೂ ನಾನು ಮರ್ತೋಗಲ್ಲ ಮೇಡಮ್. ನಿಮ್ಮನ್ನು ಇವಾಗ ಒಂದು 6 ತಿಂಗಳಿಂದ ತೋರಿಸ್ಕೊತ ಇದ್ದೀವಿ. 6 ತಿಂಗಳಿಂದ ನನಗಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಇವಾಗ ಪಾಸಿಟಿವ್ ಬಂದೈತೆ ಮೇಡಮ್. ನನಗೆ ನನ್ನ ಲೈಫಲ್ಲಿ ಮರ್ತೋಗಲ್ಲ ಇದು ಮ್ಯಾರೇಜ್ ಆಗಿ 22 ವರ್ಷ ಆಯಿತು ಮೇಡಮ್. ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ವಿ ಮೇಡಮ್. ನಾವು ಫಸ್ಟ್ ಮದುವೆ ಆಗಿ 3 ಇಯರ್ಸ್ ನೋಡಿಸ್ವಿ. ಅವಾಗ ಸ್ವಲ್ಪ ಎಲ್ಲ ಒಂಥರ ನೆಗೆಟಿವ್ ಆಗಿ ಅಂತ ಇದ್ರು. ನಾವಿನ್ನು ಸರಿ ಬಿಡಿ ಅಂತ ಸುಮ್ಮನೆ ಆಗ್ಬಿಟ್ವಿ. 22 ಇಯರ್ಸ್ ಆದ್ಮೇಲೆ ಇದೆ ನಮ್ಮ ಫ್ರೆಂಡ್ ಹೇಳಿದ ತಕ್ಷಣ ನಾವು ಬಂದು ಇಲ್ಲಿಗೆ ಬಂದಿದ್ದಕ್ಕೆ ನಮ್ಗೆ ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. 22 ವರ್ಷದಿಂದ ಕಾಯ್ತಾ ಇದ್ದಿದ್ದು ಇವತ್ತಿಗೆ ನಮ್ಗೆ ತುಂಬಾ ಖುಷಿ. ಇದು ನಮ್ಮ ನೋಬೆಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತೆ ತ್ರಿವೇಣಿ ಮೇಡಮ್ ಅವರ ಕೈಗುಣದಿಂದ ನಮ್ಗೆ ಇವತ್ತು ಪಾಸಿಟಿವ್ ನೋಡಕ್ಕೆ ಖುಷಿ ಆಗ್ತಾ ಇದೆ.